ಸಮಿತಿ ನಾವೆಲ್ಲರೂ ಕೂಡ ಸಮಿತಿಯನ್ನ ಮಾಡ್ಕೊಂಡಿದ್ದೀರಾ, ಒಂದು ಒಳ್ಳೆ ವೇದಿಕೆನ ನಾವೆಲ್ಲರೂ ಕೂಡ ಮಾಡಿಕೊಂಡು ಈ ಸೇವೆ ಕಾರ್ಯಕ್ರಮಗಳು ತಾವೆಲ್ಲರೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀರಾ. ಇವತ್ತಿನ ದಿವಸ ತಾವು ಸಾಧಕರಿಗೆ ಸನ್ಮಾನವನ್ನ ಮಾಡಿ ಅವರು ವಿಭಿನ್ನವಾಗಿ ಬೇರೆ ಸಮಾಜ ಎಲ್ಲ ಸಮಾಜದ ಒಗ್ಗೂಡಿಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಮಾಡಿರೋಂಥದ್ದು ತುಂಬಾ ಹೆಮ್ಮೆಯ ವಿಚಾರ. ಆದ್ರಿಂದ ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಮಗೂ ಕೂಡ ಆಹ್ವಾನವನ್ನು ನೀಡಿದ್ದಕ್ಕೆ ನಾನು ತಾವೆಲ್ಲರಿಗೂ ತುಂಬ ಈ ಒಂದು ದಿವಸ ತಾವು ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ನನಗೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಭಾಗವನ್ನ ಆಗ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟು ಇಲ್ಲಿ ಮಾತನಾಡಲಿಕ್ಕೆ ನನಗೂ ಕೂಡ ಅವಕಾಶವನ್ನು ಮಾಡ್ಕೊಡಕ್ಕೆ ನಮ್ಮೆಲ್ಲರೂ ಕೂಡ ವಂದನೆಗಳನ್ನ ಹೇಳಿ ನಮ್ಮ ಮಾತನ್ನ ಕೂಡ ಮಾಡ್ಕೊಳ್ಬೇಕಾಗ್ತದೆ. ಆದ್ರಿಂದ ಅದಕ್ಕೆ ಈಗ ನಮ್ಮದೇ ಸರ್ಕಾರ ಇದೆ, 5 ವರ್ಷದ ಕಾಲ ಸುಭದ್ರವಾದ ಸರ್ಕಾರ ಇರ್ತದೆ. ನಮ್ಮ ಅವಧಿಯಲ್ಲಿ ಕಟ್ಟಡ ಕಾಮಗಾರಿಗೆ ಹಂತವಾಗಿ ಅದಕ್ಕೆ ಸಹಾಯವನ್ನು ಮಾಡ್ಲಿಕ್ಕೆ ನಾವು ಕೂಡ ಮುಂದಾಗ್ತೇವೆ. ಇದಿಷ್ಟು ತಾವು ಹೇಳಿದಂತ ಮನವಿ. ಒಂದಿದೆ ಬೈಬಲ್, ಇದು ಕುರಾನ್, ಕ್ರಿಶ್ಚಿಯನ್ರಿಗೆ ಒಂದಿದೆ ಬೈಬಲ್, ಹಿಂದೂಗಳಿಗಿದೆ ಬಗ್ಗೆ. ಭಾರತೀಯರಿಗೆ ಯಾರಿದೆ? ಭಾರತೀಯರಿಗಿರೋದೇ ಭಾರತ ಅಂಬೇಡ್ಕರ್ ಬರೆದದ್ದ ಸಂವಿಧಾನ ಅಂತ. ನೆಲ್ಸನ್ ಮಂಡೇಲಾ, ಒಬಾಮಾ, ವಿನ್ಸೆಂಟ್ ಚರ್ಚಿಲ್ ಅಂತವ್ರು ಮೆಚ್ಚಿದಂತ ಸಂವಿಧಾನ. ಏನು ಅಂಬೇಡ್ಕರ್ ಬಿಳಿಯ ಹಳೆ ಮೇಲೆ ಕರಿ ಅಕ್ಷರಗಳಲ್ಲ, ಅದು ಅಂಬೇಡ್ಕರ್ ಅವರ ರಕ್ತ ಇದೆ ಪ್ರತಿ ಅಕ್ಷರದಲ್ಲಿ. ಯಾರಿಗೋಸ್ಕರ ಅಕ್ಷರ ಇದೆ? 2 ವರ್ಷ 11 ತಿಂಗಳು 18 ದಿನಗಳ ಕಾಲ ದೇಹದಲ್ಲಿ ಅಂಗಾಲಿಂದ ನೆತ್ತಿವರೆಗೂ ಹಲವಾರು ಕಾಯಿಲೆಗಳಿದ್ದಾಗ್ಯೂ ಕೂಡ ತಮ್ಮ ಹೆಂಡತಿ ಮಕ್ಕಳು ತಮ್ಮ ಭವಿಷ್ಯನೂ ಕೂಡ ಯೋಚನೆನೇ ಮಾಡದೇನೆ ನಾನೇನೋ ಓದಿದ್ದೀನಿ ಅನ್ಕೊಂಡು ನನ್ನ ಹೆಂಡತಿ ಮಕ್ಕಳು ಸುಖ ನೋಡಬಹುದು. ಈ ದೇಶದಲ್ಲಿ ಬೆತ್ತಲೆ ಆಗಿರೋ ಜನರಿಗೆ ಬಟ್ಟೆ ಹಾಕೋದು ಯಾವಾಗ? ಅವರು ಬೆತ್ತಲೆ ಆಗಿರುವಂತ ಜನ ಬಟ್ಟೆ ಹಾಕೋದ್ರ ಜೊತೆಗೆ ಕೋಟ್ ಹಾಕೊಳ್ಳೋದು ಯಾವಾಗ? ಇದಕ್ಕೆ ನನ್ನ ಪ್ರಾಣ ಮುಡುಪಾಗಿರ್ಬೇಕು ಅಂತ ಬರೆದಿದ್ದು ಸಂವಿಧಾನ. ಜಗದ್ವಿಖ್ಯಾತ ಸಂವಿಧಾನಕ್ಕೆ ಇವತ್ತು ಏನಾಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಇವತ್ತು ಕಿಲ್ಲರ್ಸ್ಗಳು ಹೆಚ್ಚುತ್ತಾ ಇದ್ದಾರೆ. ಕಿಲ್ಲರ್ಸ್ ಅಂದ್ರೇನು? ಚಾಕು ಹಾಕಿ ರಕ್ತ ಬಂದ್ಬಿಟ್ರೆ ಪೊಲೀಸ್ನವ್ರು ಕೇಸ್ ಬುಕ್ ಮಾಡ್ಬಿಡ್ತಾರೆ. ಆದ್ರೆ ವಿತೌಟ್ ಶೆಡ್ಡಿಂಗ್ ದ ಬ್ಲಡ್, ಸ್ಟಾಪಿಂಗ್ ಆಫ್ ನೈಫ್, ರಕ್ತ ಬರಲ್ಲ, ಚುಚ್ಚಿ 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 ಸಾಯಿಸ್ತಾ ಇದ್ದಾರೆ. ಪೊಲೀಸ್ನವ್ರು ಇಲ್ಲಪ್ಪ ರಕ್ತ ಬಂದಿಲ್ಲ, ಕೇಸ್ ಬುಕ್ ಮಾಡಕ್ಕಾಗಲ್ಲ ಅಂತ. ಇದು ನಾಳಿನ ಪೀಳಿಗೆಗಳು ಏನಾಗ್ತಾರೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಇದು ನಮ್ಮ ಸಾಮಾಜಿಕ ಜವಾಬ್ದಾರಿ ಆಗ್ಬೇಕಾಗಿದೆ. ಇದು ನೌಕರಾಗಿ ಆಫೀಸರ್ ಆಗ್ತಾನೆ ಅಂದ್ರೆ ಯಾರ ಕಾರಣ? ಸ್ವೀಪರ್ ಮಗ ಆಫೀಸರ್ ಆಗ್ತಾನೆ ಅಂದ್ರೆ ಅಂಬೇಡ್ಕರ್ ಬರೆದ ಸಂವಿಧಾನ ಕಾರಣ. ಅವ್ರಂಗ್ ಸಂವಿಧಾನ ಬರೆಯಕ್ಕೆ ಯಾರ ಕಾರಣ? ಸಾವಿತ್ರಿಬಾಯಿ ಫುಲೆರು, ಜ್ಯೋತಿಬಾ ಫುಲೆರು, ಗೌತಮ ಬುದ್ಧರು, ಕಬೀರ್ ದಾಸ್ ಅವ್ರಿಗೆ ಸ್ಫೂರ್ತಿಯ ಚೇತನಗಳಾಗಿರ್ತವೆ. ಇವತ್ತು ಸ್ವೀಪರ್ ಮಗ ಆಫೀಸರ್ ಆಗೋ ವ್ಯವಸ್ಥೆ ಈ ದೇಶ ಇದ್ದಿದ್ರಿಂದ ನಾವು ಇಷ್ಟಾರು ಇದ್ದೀವಿ. ನೆಕ್ಸ್ಟ್ ಸ್ವೀಪರ್ ಆಗಿರಿ, ಗಂಟೆ ಬಾರಿಸ್ತಾ ಇರಿ, ಕಸ ಹೊಡಿ ಕಕ್ಕಸ್ ಹೊಡಿತಾರೆ ಅನ್ನೋ ವ್ಯವಸ್ಥೆ ನಿರ್ಮಾಣ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಗೊತ್ತಾಗ್ತಿದೆ. ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣದ ಹೆಸರಿನಲ್ಲಿ ಏನಾಗ್ತಿದೆ? ಜಾಗತೀಕರಣದ ಹೆಸರಿನಲ್ಲಿ ಜಾತೀಕರಣ ಆಗ್ತಾರೆ. ಗ್ಲೋಬಲೈಸೇಷನ್, ಜಾಗತೀಕರಣದ ಹೆಸರಿನಲ್ಲಿ ಜಾತೀಕರಣ ಹೆಚ್ಚಾಗ್ತಾ ಇದೆ. ಜಾತೀಕರಣ ತಡಿಬೇಕಾದ್ರೆ ಜಾಗೃತೀಕರಣ ಆಗ್ಬೇಕಾಗಿದೆ. ನಾವೇನ್ ಮಾಡ್ತಿದೀವಿ? ಜಾಗೃತೀಕರಣ ಆಗ್ತಿಲ್ಲ. ಇವತ್ತು ಸಾವಿತ್ರಿಬಾಯಿ ಫುಲೆ ನೆನೆಸ್ಕೊಳ್ತೀವಿ. SC ಅಲ್ಲ, ಇಡೀ ಭಾರತದ ಸಮಸ್ತ ಮಹಿಳೆಯರಿಗೆ ಅಕ್ಷರ. ಅದನ್ನೇ ಅಂಬೇಡ್ಕರ್ ಅವರು ಸಮಸ್ತ ಮಹಿಳೆಯರಿಗೋಸ್ಕರ ಹಿಂದೂ ಕೋಡ್ ಬಿಲ್ ಅನ್ನ ಮಾಡಿದ್ದು. ಒಬ್ಬ ಹೆಣ್ಮಕ್ಳು ಅಂದ್ರೆ ಬರೀ ಮಕ್ಳಿರೋ ಯಂತ್ರ ಅಲ್ಲ, ಹೆಣ್ಮಕ್ಳಿಗೂ ಮನಸ್ಸಿದೆ. ಪುರುಷರು ಅಷ್ಟೇ, ಹೆಣ್ಮಕ್ಳಿಗೂ ಸಮಾನ ಹಕ್ಕುಗಳನ್ನ ಕೊಡ್ಬೇಕಾಗಿದೆ. ಸಮಾನ ಹಕ್ಕುಗಳನ್ನ ಕೊಟ್ಟಾಗ ಮಾತ್ರನೇ ಈ ಇಷ್ಟೊಂದು ಜನಸಂಖ್ಯೆ ಬೆಳೆಯುವಂತ ದೇಶ ಜಗತ್ತಿನಲ್ಲಿ ಅಭಿವೃದ್ಧಿ ಕಂಡ ರಾಷ್ಟ್ರ ಆಗುತ್ತೆ ಅಂತ ಹೇಳಿದ್ರು. ಇವತ್ತೇನ್ ಮಾಡಿದೆ ಈ ದೇಶದಲ್ಲಿ? ಅವರ ಅಂಶಗಳನ್ನೆಲ್ಲ ತಿಪ್ಪೆಗೆ ಹಾಕಿರೋದ್ರಿಂದ ಸ್ವತಂತ್ರ ಬಂದು 76 ವರ್ಷ ಆದ್ರೂ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗೋ ಬದಲು ಡೆವಲಪ್ಡ್ ಕಂಟ್ರಿ ಆಗೋ ಬದಲು ಬರೀ ಡೆವಲಪಿಂಗ್ ಕಂಟ್ರಿನೇ ಆಗ್ತಾ ಇದೆ. ಆದ್ರೆ ಡೆವಲಪ್ ಆಗ್ತಾ ಇರೋದು ಯಾವುದು? ಇವತ್ತು ಹೇಳ್ತಾರೆ ನೀವು ಭಜನೆ ಮಾಡ್ತಾ ಕೂತ್ಕೊಳ್ಳಿ ಅಂತವ್ರೆ. ನಾವು ನೀವು ಯತ್ನೆ ಮಾಡ್ಬೇಕಾಗಿದೆ. ಭಜನೆ ಮಾಡಿ ಅನ್ನೋರು ಬೇಕಾ, ನಮಗ್ ಬದುಕು ಕೊಡೋರು ಬೇಕಾ ಅಂತ. ನಿಮಗ್ ಭಜನೆ ಮಾಡ್ತಾನೆ ಹೊಗೆ ಹಾಕ್ಸ್ಕೊಳ್ಳೋ ಸ್ಥಿತಿ ಬರ್ಬೇಕಾ, ಬದುಕದಲ್ಲಿ ದೇಶದ ಉನ್ನತ ಹುದ್ದೆಗೆ ಹೋಗೋದು ಯೋಚನೆ ಬೇಕಾ ಅನ್ನೋದು ಯೋಚನೆ ಮಾಡ್ಬೇಕಾಗಿದೆ ಸ್ನೇಹಿತರೆ.